4 ದಿನ ಠಿಕಾಣಿ ಹೂಡಿದ್ರು ಫೈನಲ್ ಆಗಿಲ್ಲ ಸಂಪುಟದ ಪಟ್ಟಿ. 3-4 ಹೆಸರುಗಳ ವಿಚಾರದಲ್ಲಿ ಇನ್ನೂ ಮುಗಿದಿಲ್ಲ ಗೊಂದಲ. ಸೋಮವಾರದಿಂದ ನಿನ್ನೆ ರಾತ್ರಿ ತನಕ 4 ದಿನ ಕಂಟಿನ್ಯೂಸ್ ಆಗಿ ಡೆಲ್ಲಿನಲ್ಲೇ ಇದ್ರು. 3-4 ಹೆಸರುಗಳ ವಿಚಾರದಲ್ಲಿ ಮಾತ್ರ ಇನ್ನೂ ಗೊಂದಲ ಹಾಗೇ ಇದೆ, ಮುಗಿತಾನೇ ಇಲ್ಲ. ಹಿರಿಯರು ಮತ್ತು ಕಿರಿಯರ ಸೇರ್ಪಡೆ ವಿಚಾರವಾಗಿ ಗೊಂದಲ ಮುಂದುವರೆದಿದೆ. ರಾಜ್ಯ ನಾಯಕರ ಪಟ್ಟಿಗೂ ಕೂಡ ವರಿಷ್ಠರು ಈಗ ಓಕೆ ಅಂತ ಇಲ್ಲ, ತಾಳೆ ಆಗ್ತಾ ಇಲ್ಲ ಪಟ್ಟಿ. ಹೀಗಾಗಿ ಅಳೆದು ತೂಗಿ ಲೆಕ್ಕಾಚಾರನ ಮಾಡಿ ಸಚಿವ ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರೆ. ಜಾತಿ ಸಮೀಕರಣ ಪ್ರಾದೇಶಿಕತೆಯ ಅಡಿಯಲ್ಲಿ ಪಟ್ಟಿ ಫೈನಲ್ ಮಾಡೋಕ್ಕೆ ಪ್ಲಾನ್. ಮಾಹಿತಿಯನ್ನು ನೀಡ್ತಾರೆ ಹರೀಶ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ 4 ದಿನ ಡೆಲ್ಲಿನಲ್ಲೇ ಬಿಟ್ಬಿಟ್ರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ಈ ತನಕ ಅಂತಿಮವಾದಂಥ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಮುಂದೇನಾಗಬಹುದು? ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಅಂತೀರಿ? ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು 4 ದಿನಗಳ ಕಾಲ ರಾಜ್ಯದ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಕೂಡ ಇನ್ನೂ ಪಟ್ಟಿ ಅಂತಿಮ ಆಗಿಲ್ಲ ಅನ್ನುವಂಥ ವಿಚಾರ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಸೊ ಒಂದು ರಾಜ್ಯದ ನಾಯಕರು ಅಂದರೆ CM DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ BK ಹರಿಪ್ರಸಾದ್, 3 ನಾಯಕರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಿತು. ಆದರೆ ಆ ಒಂದು ಮೀಟಿಂಗಲ್ಲಿ ಕೂಡ ಪಟ್ಟಿ ಅಂತಿಮ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಭಾನುವಾರನ ಪಟ್ಟಿ ಅಂತಿಮ ಮಾಡಿ ಕಳಿಸ್ತೀವಿ, ನೀವು ಹೊರಡಿ ಅನ್ನುವಂಥ ಮಾತನ್ನು ಹೇಳಿ ಸಾಗಾಕಿದ್ರು ಹೈಕಮಾಂಡ್ ನಾಯಕರು. ಆದರೆ ಈ ಕ್ಷಣಕ್ಕೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಂದರೆ 4-5 ಮಂದಿಯ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತಿಕ್ಕಾಟಗಳು ಕೂಡ ನಡೀತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದರೆ ಹಳಬರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರು ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಒಂದು ಮುಂದಿನ 2028 ಸರ್ಕಾರವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದಂಥ ಒಂದು ರಿಪೋರ್ಟನ್ನು ಕೂಡ ಈಗ ಹೈಕಮಾಂಡ್ ನಾಯಕರು ತರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ರಿಪೋರ್ಟನ್ನು ಮುಂದಿಟ್ಕೊಂಡು ತಾಳೆ ಹಾಕಿ ರಾಜ್ಯ ನಾಯಕರು ಕೊಟ್ಟಿರುವಂಥ ಪಟ್ಟಿಯನ್ನು ತಾಳೆ ಹಾಕಿ ನೋಡಿ ಅದನ್ನು ಫೈನಲ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ 3-4 ಮಂದಿಯ ಒಂದು ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಸಹಮತ ಮೂಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಅದೇ ಕಾರಣಕ್ಕೆ ನಿನ್ನೆ ಕೂಡ ಪಟ್ಟಿ ಅಂತಿಮ ಆಗಿಲ್ಲ. ಸೊ ಭಾನುವಾರ ಫೈನಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಜಾತಿವಾರು ಸಮೀಕರಣ ಆಗಿರ್ಬೋದು, ಜಿಲ್ಲೆ ಮತ್ತು ಪ್ರಾದೇಶಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಪಟ್ಟಿಯನ್ನು ಅಂತಿಮಗೊಳಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಆದರೆ ಹಿರಿಯರು ಮತ್ತು ಕಿರಿಯರ ಒಂದು ಸಮನ್ವಯತೆ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಸಚಿವ ಸಂಪುಟ ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ಕಾರಣಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗ ಇನ್ನೂ ಮಾತುಕತೆ ಅನ್ನುವಂಥದ್ದು ಈಗ ರಾಜ್ಯ ನಾಯಕರ ಜೊತೆ ಅಂತಿಮ ಆದರೂ ಕೂಡ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ ಅನ್ನುವಂಥದ್ದು ಸಾಕಷ್ಟು ಇಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸೊ ರಾಜ್ಯ ನಾಯಕರು ಈಗ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ಆದರೆ ಪಟ್ಟಿ ಕೂಡ ಅವ್ರ ಕೈಗೆ ಸೇರಬೇಕು ಅಂದರೆ ಭಾನುವಾರ ಇಲ್ಲವೇ ಸೋಮವಾರ ಬೆಳಗ್ಗೆ ಸೇರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೋಮವಾರ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಸಂಜೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಪಟ್ಟಿ ಕೂಡ ಅವರಿಗೆ ಸೋಮವಾರ ಇಲ್ಲವೇ ಭಾನುವಾರ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಇದುವರೆಗೂ ಕೂಡ ಪಟ್ಟಿ ಅಂತಿಮ ಆಗದೇ ಇರುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.